ನಮ್ಮ ಗುಡಪಲ್ಲಿ ಗ್ರಾಮದಲ್ಲಿ ಈ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ದೇವರ ಸನ್ನಿಧಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಏನು ನಮ್ಮ ಪ್ರಭಾಕರ್ ಅವರು ಈ ಒಂದು ಆಯೋಜನೆ ಮಾಡಿದ್ದಾರೆ. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಮುಖ್ಯವಾಗಿ ನಮ್ಮ ಡೆಕನ್ ಬಾಬು ಅವರು, ನಮ್ಮ ಭೋಗೇಗೌಡರು, ನಮ್ಮ ಕಮ್ಮನಪಲ್ಲಿ ನರಸಿಂಹ ರೆಡ್ಡಿ ಅಣ್ಣವರು, ನಮ್ಮ ವರ್ಧನ್ ಅವರು, ನಮ್ಮ ಆಚಾರ್ಯ, ನಮ್ಮ ಸುಬ್ರಹ್ಮಣ್ಯ, ನಮ್ಮ ತುಂಪ್ರಾಳು ಕಿಟ್ಟಣ್ಣ, మా ಅಂಕಲ್ಲು, మా ಅಮರಪ್ಪ, మన మదనపల్లి శ్రీకాంత్ అన్నలు, అదే రీతిగా మా జయరామన్న, ముఖ్యంగా ఉండరా 5 నిమిషాలు వెళ్ళిస్తాం రైత మీద మన చైర్మన్ ఎట్లా సుదర్శనం, మన హరి వాళ్ళు ఏడపోయినారు. ఇంకోటి చెప్తాను నేను, మన షెఫ్యూల్ మోస్ట్లీ 2006లో చైర్మన్ చేయండి. నేను జడ్పీ మెంబర్ కాబట్టి ఆలంగల్ మన శ్రీరంగంలో మినిస్టర్లుగా ఉండ్రే ఆ పొద్దు చైర్మన్ గా చేయండి. ఆ ఒక కృతజ్ఞత చూడి మా పైన ఎట్లుంది అంటే ఈ పొద్దు వరకు పార్టీలే, జాతి ఇంకోటి అవంతా ఏమి లే. దాంట్లో ఇంకోటి ఏమంటే మన గుడిపల్లి పంచాయతీలో, ఈ గుడిపల్లి గ్రామంలో ಹೇಗಂತಂದ್ರೆ ಎಲ್ಲಾ ಸಮುದಾಯಗಳು ನನಗೆ ಅವಿನಾಭಾವ ಸಂಬಂಧ. ಒಂದು ಕಮ್ಯುನಿಟಿ ಅಂತಲ್ಲ, ಯಾದವರಿಂದ ಹಿಡಿದು ಬ್ರಾಹ್ಮಣರಿಂದ ಹಿಡಿದು ಮತ್ತೆ ಪದ್ಮಶಾಲಿಯವರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಮುಸ್ಲಿಂರಾಗಿರ್ಬೋದು, ಕಂಪ್ಲೀಟ್ ಎಲ್ಲಾ ಜನಾಂಗದವರು ಅದೇನೋ ಆವತ್ತಿಂದ ಆ ರೀತಿ ಬಂದ್ಬಿಟ್ಟಿದೆ. ಬಹುಶಃ ಈ ಒಂದು ಪಯಣ ನಿಮ್ಮ ನಮ್ಮ ಇರ್ತಕ್ಕಂಥ ಸಂಬಂಧನ ಯಾವತ್ತೂ ಕೊನೆ ಆಗಲ್ಲ. ನಿಮ್ಮ ಸೇವೆಗೆ ನಮ್ ಕೈಲಾದಷ್ಟು ಕಷ್ಟ ಸುಖ ಇಲ್ಲಿ ಏನೇ ಇಲ್ಲಿ ಗುಡಿಪಲ್ಲಿ ಪಂಚಾಯತಿ ಅಂತಂದ್ರೆ ಅವ್ರ ಮೇಲೆ ಅದ್ಯಾಕೆ ನಮ್ಮ ಪಂಚಾಯತಿ ಅಂದ್ರೆ ಸ್ವಲ್ಪ ಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀವಿ. ಗುಡಿಪಲ್ಲಿ ಪಂಚಾಯತಿ ಅಂದ್ರೆ ಒಂಥರ ನಮಗೆ ಸ್ವಂತ ಊರಿದ್ದಂಗೆ. ಆ ಒಂದು ನಿಟ್ಟಿನಲ್ಲಿ ಏನೇ ಆಗ್ಲಿ ಯಾವತ್ತೇ ಆಗ್ಲಿ ಈ ಒಂದು ಊರಿನ ಒಂದು ಗೌರವನ್ನ ಯಾವೊಂದು ಗೌರವಕ್ಕೆ ಧಕ್ಕೆ ತರೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಮುಖ್ಯವಾಗಿ ಒಂದು 3-4 ಮಾತಾಡ್ತೀನಿ. ತಾವೆಲ್ಲರೂ ಸುಮಾರು ಜನ ವಿದ್ಯಾವಂತರು ಇದ್ದೀರಿ, ಹುಡುಗರಿದ್ದೀರಿ, ಯುವಕರು ಸುಮಾರು ಜನ ವಿದ್ಯಾವಂತರು ಇದ್ದೀರಿ. ಸ್ವಲ್ಪ ಈಗ ನಮ್ಮ ಮನೆಯನ್ನು ಹೇಳಿದ್ರೆ ಆರ್ಕೆಸ್ಟ್ರಾ ಇವತ್ತು ಬೇಕಾದ್ರೆ ನಾಳೆನೂ ನೋಡ್ಬೋದು, ನಾಳೆದು ನೋಡ್ಬೋದು. ಈಗ ನಮ್ಮ ಗುರುಪಲ್ಲಿ ಇಲ್ಲಿ ಮೋಸ್ಟ್ಲಿ 3 ಕಾರ್ಯಕ್ರಮ ಇರ್ಬೋದು. ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ಯಾವತ್ತೂ ಇರ್ತವೆ. ಒಂದ್ಸಲಿ ನಮ್ಮ ಜೀವನ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗ್ತದೆ. ನಾನು ರಾಜಕೀಯವಾಗಿ ನಾನು ಮಾತಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಜಕೀಯವಾಗಿ ನಾನು ಮಾತಾಡ್ತಾ ಇಲ್ಲ ನೆಕ್ಸ್ಟ್ ಟೈಮ್ ನಾಳೆ ಯಾವ್ದಾದ್ರು ಚುನಾವಣೆ ಇಲ್ಲ, ನಾನು ಅದ್ರ ಬಗ್ಗೆನೂ ಮಾತಾಡಲ್ಲ. ನಾವು ಜನ ಯಾವ ರೀತಿ ಬದುಕಬೇಕು, ನಮ್ಮ ಜನಕ್ಕೆ ಇವತ್ತು ದಿನಗಳಲ್ಲಿ ಏನಾಗ್ತಿದೆ ಬಹುಶಃ ಗೊತ್ತಿದೆ. ರೈತರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ 30,000 40,000 ಇದ್ದಿದ್ದು ಇವತ್ತು 3 ಲಕ್ಷ 4 ಲಕ್ಷ ರೂಪಾಯಿ ಆಗ್ತಾ ಇದೆ. ಸುಮಾರು ಜನ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ದುಡ್ಡಾಗಿರ್ತಾರೆ. ಅಷ್ಟೊಂದು ಕಾಸ್ಟ್ಲಿ ಆಗೋದಿದೆ. ಈಗ ಏನಕ್ಕಪ್ಪ ಈ ಕಾಸ್ಟ್ಲಿ ಆಗಿದೆ ಅಂತಂದ್ರೆ ಸರ್ಕಾರದವರು ಇವಾಗ ಏನು ಈ ಒಂದು 5 ಗ್ಯಾರಂಟಿಗಳನ್ನು ಮಾಡಿದ್ರು. ಆ ಗ್ಯಾರಂಟಿಗಳಿಂದ ಯಾರಿಗಾದ್ರೂ ಅನುಕೂಲ ಆಗ್ತಾ ಇದೆಯಾ? ಇಲ್ಲಿರ್ತಕ್ಕಂಥ ಜನ ಎಲ್ಲಿ ಅನುಕೂಲ ಆಗಂಗಿದೆ ಸಂತೋಷ, ಯಾರಿಗೂ ಅನುಕೂಲ ಇಲ್ಲ. ದೇವರಾಣೆ ಹೇಳ್ತೀನಿ, ರೈತರು, ಬಡವರು, ಕಾರ್ಮಿಕರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ಆ ಗ್ಯಾರಂಟಿಗಳಿಂದ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ.
ರಾಜಕೀಯನ ಬೇಡಪ್ಪ ಅನ್ನೋ ಒಂದು ಮಟ್ಟಕ್ಕೆ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಬಹುಶಃ ನನ್ನ ಮೊನ್ನೆ ಒಂದು ಭಾಷಣದಲ್ಲಿ ಮಾತಾಡಿದೆ, ನಮ್ಮ ಕುಮಾರಣ್ಣವರು ಪ್ರತಿಯೊಂದು ಪಂಚಾಯತಿಗೂ ಒಂದು ಹೈಟೆಕ್ ಸ್ಕೂಲ್ ಅನ್ನು ಮಾಡ್ತೀವಿ, ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡ್ತೀನಿ ಬಡವರಿಗಾಗಿ, ರೈತರಿಗೆ ಒಂದು ಯಾವುದೋ ಒಂದು ಬದುಕಲಿಕ್ಕೆ ಒಂದು ಯಾವುದೋ ಒಂದು ಕಾರ್ಯಕ್ರಮಗಳು ಮಾಡಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಕಾಪಾಡ್ತೀನಿ. ಮತ್ತೆ ಇವರು ಕೂಲಿ ಕಾರ್ಮಿಕರು ಇರ್ತಕ್ಕಂಥವ್ರು ಅವ್ರಿಗೂ ಸಹ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥಿತವಾಗಿ ನಾವು ಕೆಲಸ ಮಾಡ್ತೀನಿ ಅಂತ. ಇವತ್ತಿನ ದಿನ ಹಾಸ್ಪಿಟ್ಲ್ಗೆ ಹೋದ್ರೆ 10 ಲಕ್ಷ 20 ಲಕ್ಷ 30 ಲಕ್ಷ ಆದ್ರೆ ಪಾಪ ಬಡವರು ಎಲ್ಲಿಂದ ತರ್ತಾರೆ ದುಡ್ಡನ್ನ? ಆ ಬಡವರು ಯಾವ ರೀತಿ ಬದುಕಬೇಕು? ಒಬ್ಬ ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ಇವತ್ತಿನ ದಿನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಲಕ್ಷ ರೂಪಾಯಿ 1.5 ಲಕ್ಷ 50,000 70,000 ಕಟ್ಟಬೇಕಾಗ್ತದೆ. ಎಲ್ಲಿಂದ ಈ ಬಡವರು ಎಲ್ಲಿಂದ ತಂದ್ಕೊಳ್ಲಿಕ್ಕಾಗ್ತದೆ? ಸರ್ಕಾರ ನೋಡಿದ್ರೆ ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ಲಕ್ಷಗಳು ಇವತ್ತಿನ ದಿನ ಸಾಲ ಮಾಡಿ ನಮ್ಮ ತಲೆ ಮೇಲೆ ಹೊರಿಸಿದ್ದಾರೆ. 45,000 ರೂಪಾಯಿ ಇದೆ ನಮ್ಮ ತಲೆ ಮೇಲೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಮ್ಮ ಒಳ್ಳೇದನ್ನ ನಮ್ಮ ಮಕ್ಕಳು ಮುಂದೆ ನಮ್ಮ ಮಕ್ಕಳು ಬದುಕಬೇಕು. ಆ ಮಕ್ಕಳು ಬದುಕಲಿಕ್ಕೆ ಯಾವ ರೀತಿ ನಾವು ತೀರ್ಮಾನ ತಗೊಂಡ್ರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ನಮ್ಮ ಕುಮಾರಣ್ಣವ್ರು ಬಂದೇ ಬರ್ತಾರೆ. ರೈತರ ಬಗ್ಗೆ ಏನಾದ್ರು ಕಾಳಜಿ ಇದೆ ಅಂತಂದ್ರೆ ಅವ್ರು ಬಿಟ್ಟರೆ ಯಾರೂ ಇಲ್ಲ. ದಯವಿಟ್ಟು ಅವರಿಗೆ ಒಂದು ಅವಕಾಶ ಕೊಡಿ. ಒಂದು ಅವಕಾಶ ಕೊಟ್ಟು ನೋಡಿ ಅವ್ರಿಗೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ದೇವಸ್ಥಾನದಲ್ಲಿ ಹೇಳ್ತಾ ಇದೀನಿ, ಅದು ಖಂಡಿತ ಹಾಗೆ ಆಗ್ತದೆ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಒಂದು ಒಳ್ಳೆಯ ಮಾರ್ಗ ರಾಜ್ಯಕ್ಕೆ ಸಿಗತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಏನು ಇಲ್ಲಿ ಕಲಿಸಿ ನಾವು ಮಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.